ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಬಾಗಲಕೋಟೆ ಹಾಗೂ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ, ಪುರಸಭೆ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಡಿಸೆಂಬರ್ 21, 2025 ರಂದು ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಂಡ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 2025 ರ ಉದ್ಘಾಟನೆಯು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಸಾರ್ವಜನಿಕಾಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಅಂಕೋಲೇಕರರ ಅಧ್ಯಕ್ಷತೆಯಲ್ಲಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ನವಜಾತು ಶಿಶುಗಳಿಗೆ ಪೋಲಿಯೋ ಲಸಿಕೆ ಹಾಕುವುದರೊಂದಿಗೆ ಚಾಲನೆ ಪಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ನವಜಾತ ಶಿಶುಗಳಿಗೆ ಲಸಿಕೆ ಹಾಕಿ ಮಾತನಾಡಿದವರು, ಬಾಲ್ಯದಲ್ಲಿಯೇ ಮಕ್ಕಳಿಗೆ ಅಂಗಾಂಗ ವೈಕಲ್ಯತೆಗೆ ಕಾರಣವಾಗುವ ಈ ಪೋಲಿಯೋ ಪಿಡಗನ್ನು ಹೋಗಲಾಡಿಸಲೆಂದು ಭಾರತ ಸರ್ಕಾರವು 1995 ರಿಂದ ಪ್ರತಿವರ್ಷ ಡಿಸೆಂಬರ್ 21 ರಂದು ಪಲ್ಸ್ ಪೋಲಿಯೋ ಲಸಿಕಾಭಿಯಾನ ಹಮ್ಮಿಕೊಂಡು ಹುಟ್ಟಿನಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಶಾಪವಾಗಿ ಪರಿಣಮಿಸಿದ್ದ ಪೋಲಿಯೋ ವೈಕಲ್ಯತೆಯನ್ನು ಕಳೆದ ವರ್ಷ ಡಿಸೆಂಬರ್ 21, 2024 ರವರೆಗೆ ಯಶಸ್ವಿಯಾಗಿ ಲಸಿಕೆ ನೀಡಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿಸಿದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ನೆರೆ ಹೊರ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಪೋಲಿಯೋ ಸೋಂಕು ಹರಡಿಕೊಂಡಿರುವುದರಿಂದ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಶಾಖ ತಟ್ಟದಂತೆ ಮುಂಜಾಗ್ರತಾಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುತುವರ್ಜಿ ವಹಿಸಿ ಕಟ್ಟುನಿಟ್ಟಾಗಿ ಲಸಿಕಾಭಿಯಾನ ಹಮ್ಮಿಕೊಂಡು ಜಾಗೃತಪಡಿಸಲು ನೀಡಿದ ನಿರ್ದೇಶನದಂತೆ ಹುನಗುಂದ ಮತಕ್ಷೇತ್ರದಲ್ಲಿ ಒಟ್ಟು 250 ಬೂತಗಳ ಮಟ್ಟದಲ್ಲಿ ಹಾಗೂ 15 ಮಾರ್ಗಗಳ ಹಂತದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಹಾಗೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಯಶಸ್ವಿಯಾಗಿ ಅಭಿಯಾನ ನಡೆಸಿ ಪೋಲಿಯೋ ತಡೆಯ ಲಸಿಕೆ ಹಾಕುವುದರೊಂದಿಗೆ ಜಾಗೃತಪಡಿಸಿದ್ದಾರೆ. ಹಾಗಾಗಿ ಸಮಸ್ತ ಹುನಗುಂದ ಮತಕ್ಷೇತ್ರದ ಸಾರ್ವಜನಿಕರು ಯಾವುದೇ ವದಂತಿ, ಅಪಪ್ರಚಾರ, ನಕಾರಾತ್ಮಕ ಹೇಳಿಕೆಗಳಿಗೆ ಆತಂಕ ಮತ್ತು ಭೀತಿಗೆ ಒಳಗಾಗದೆ ಹುಟ್ಟಿನಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಪೋಲಿಯೋ ತಡೆ ಲಸಿಕೆ ಹಾಕಿಸಿರೆಂದು ಮನವಿ ಮಾಡಿದರು. ನಂತರ ಶಾಸಕ ಕಾಶಪ್ಪನವರರು ಆಸ್ಪತ್ರೆಯ ಪಕ್ಕದಲ್ಲಿರುವ ಹಳೆಯ ಕಟ್ಟಡವನ್ನು ದುರಸ್ತಿಗೊಳಿಸಿ 50 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಸ್ಥಾಪನೆಯ ಪ್ರಗತಿಯಲ್ಲಿರುವ ಕಾಮಗಾರಿ ಹಾಗೂ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳನ್ನು ವೀಕ್ಷಿಸಿದವರು ಕೆಲವು ಕಾಮಗಾರಿ ನಿರ್ವಹಣೆ ಮಾಡದಿರುವುದಕ್ಕೆ ಅಸಮಾಧಾನಗೊಂಡು ಕೆಂಡಮಂಡಲವಾದ ಶಾಸಕರು, ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷರು ಮತ್ತು ಕಾಮಗಾರಿ ನಿರ್ವಹಣೆಯ ಜವಾಬ್ದಾರಿ ವಹಿಸಿಕೊಂಡ ಗುತ್ತಿಗೆದಾರರು, ಇಂಜಿನಿಯರರು ಹಾಗೂ ಗಮನಕ್ಕೆ ತರದಿರುವುದಕ್ಕೆ ವೈದ್ಯಾಧಿಕಾರಿಗಳು ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಕೈಗೊಂಡ ಕಾಮಗಾರಿಯು ಸಮರ್ಪಕವಾಗಿ ನಿರ್ವಹಿಸದಿದ್ದರೆ ಬಿಲ್ತಡೆ ಹಿಡಿಯಬೇಕೆಂದು ನಿರ್ದೇಶನ ನೀಡಿದರು. ನಂತರ ಒಂದು ಪಕ್ಷದೇ ರೀತಿ ಬೇಜವಾಬ್ದಾರಿ ಮುಂದುವರೆದರೆ ಮೇಲುಸ್ತುವಾರಿ ವಹಿಸುವರನ್ನೇ ಹೊಣೆಗಾರನನ್ನಾಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಎನ್ಸಿಡಿಸಿ ಆಪ್ತ ಸಮಾಲೋಚಕರಾದ ಯಮನಪ್ಪ ಮಾದರರು ವೇದಿಕೆ ಹಂಚಿಕೊಂಡರೆ, ಆರೋಗ್ಯ ರಕ್ಷಾ ಸಮಿತಿಯ ಉಪಾಧ್ಯಕ್ಷರಾದ ಶಿವಾನಂದ ಕಂಠಿ, ಸದಸ್ಯರಾದ ಸಂಜೀವ ಜೋಶಿ, ರಫೀಕ ವಾಲಿಕಾರ, ಪುರಸಭೆ ಮಾಜಿ ಅಧ್ಯಕ್ಷ ಶರಣಪ್ಪ ಬೆಲ್ಲದ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠ, ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ ಅಂಗಡಿ, ಡಾಕ್ಟರ್ ನವೀನ ಸಜ್ಜನರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇವತ್ತು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಲಾಗಿದೆ. ಡಿಸೆಂಬರ್ 21, 2025 ಇದು ಪ್ರತಿ ವರ್ಷ ನಾವು ಈ ಪಲ್ಸ್ ಪೋಲಿಯೋವನ್ನು ನಾವು ಮಕ್ಕಳಿಗೆ ಹುಟ್ಟುವ ಮಗುವಿನಿಂದ ಹಿಡಿದು 5 ವರ್ಷದ ಮಗುವರೆಗೂ ಈ ಪಲ್ಸ್ ಪೋಲಿಯೋವನ್ನು ನಾವು ಕೊಡಲಾಗಿದೆ. ಇದರ ಮೂಲ ಉದ್ದೇಶ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಪಲ್ಸ್ ಪೋಲಿಯೋವನ್ನು ಪ್ರಾರಂಭ ಮಾಡಿದ್ದು ಸುಮಾರು 1995ರಿಂದ. ಈ ಒಂದು ಪಲ್ಸ್ ಪೋಲಿಯೋ ಅನ್ನ ತಗೊಳ್ಳುವ ಈ ಡ್ರಾಪ್ಸ್ ಅನ್ನು ನಾವು ಏನು ಕೊಡ್ತೀವಿ ಮಕ್ಕಳಿಗೆ, ಇದರ ಕೊಡೋ ಉದ್ದೇಶ ಆ ಮಕ್ಕಳ ಒಂದು ಸದೃಢತನ, ಇಮ್ಯುನೈಸೇಷನ್ ಅಂತ ಹೇಳ್ತೀವಿ, ಇಮ್ಯುನೋ ಅಂತ ಹೇಳ್ತೀವಿ.
ಆ ಒಂದು ಸದೃಢತನವನ್ನು ಆ ದೇಹದಲ್ಲಿ ಬೆಳಿಬೇಕಾಗಿರುತ್ತೆ. ಅನೇಕ ರೋಗಗಳಿಂದ ಕೂಡಿರುವಂಥ ಆ ಒಂದು ರೋಗಗಳನ್ನು ತಡೆಗಟ್ಟುವಂಥ ಕೆಲಸ ಇದು ಒಂದು ವ್ಯಾಕ್ಸಿನ್. ಈ ವ್ಯಾಕ್ಸಿನನ್ನು ಕೊಡೋದ್ರ ಮುಖಾಂತರ ಅನೇಕ ರೋಗಗಳನ್ನು ಪ್ರಾರಂಭಿಕ ಹಂತದಿಂದ ಅಂದ್ರೆ ಮಗು ಹುಟ್ಟಿದಾಗಿಂತ 5 ವರ್ಷವರೆಗೂ ಬರುವಂತಹ ರೋಗಗಳನ್ನು ನಾವು ಇವತ್ತು ತಡೆಯುವಂಥ ಕೆಲಸಕ್ಕೆ ಈ ಒಂದು ವ್ಯಾಕ್ಸಿನನ್ನು ಪಲ್ಸ್ ಪೋಲಿಯೋನ ಇವತ್ತು ಕೊಡಲಾಗುತ್ತೆ. ಪ್ರತಿ ವರ್ಷ ಏಪ್ರಿಲಲ್ಲಿ ಕೂಡ ಈ ಪಲ್ಸ್ ಪೋಲಿಯೋನ 2 ಹಂತದಲ್ಲಿ ಒಂದೇ ನಮ್ಮ ದೇಶದಲ್ಲಿ ಸುಮಾರು 1995ರಿಂದ ಇಲ್ಲಿವರೆಗೂ ಕೂಡ 25ವರೆಗೂ ಕೂಡ ಅದರ 24ರಲ್ಲಿ ಕೊಟ್ಟಿದ್ದೀವಿ, 23ರಲ್ಲಿ ಕೊಟ್ಟಿದ್ದೀವಿ. ಇದರ ಉದ್ದೇಶ ಆ ರೋಗಗಳು ಬೇರೆ ದೇಶದಿಂದ ಕೂಡ ಹರಡುವಂಥ ಸಾಧ್ಯತೆಗಳಿರ್ತಾವೆ. ಆ ಬೇರೆ ದೇಶಗಳಲ್ಲಿ ಇನ್ನೂ ಕೂಡ ಈ ಕಾಯಿಲೆಗಳಿದಾವೆ, ಅನೇಕ ಕಾಯಿಲೆಗಳು. ಈ ಮಕ್ಕಳು ಅಂಗವಿಕಲವಾಗಿ ವಿಕಲಚೇತನರಾಗಿ ಹುಟ್ಟುವಂಥದ್ದು, ಬುದ್ಧಿಮಂದ ಆಗುವಂಥ ಸಂದರ್ಭವನ್ನು ನಾವು ತಡೆಗಟ್ಟುವಂಥ ಒಂದು ವ್ಯವಸ್ಥೆ. ಇವತ್ತು ರಾಷ್ಟ್ರೀಯ ಈ ಪಲ್ಸ್ ಪೋಲಿಯೋವನ್ನು ಇವತ್ತು ಮತ್ತೆ 25 ನಮ್ಮ ಈಗಾಗಲೇ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಇವತ್ತು ಆ ರೋಗಗಳಿಂದ ಮುಕ್ತ ಆಗಿದೆ. ಅದಾಗಿ ಕೂಡ ಪಕ್ಕದ ರಾಷ್ಟ್ರದಲ್ಲಿ ಇವತ್ತೇನು ರಾಷ್ಟ್ರದಿಂದ ಹರಡುವಂಥ ಈ ರೋಗಗಳನ್ನು ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕದ ಸರ್ಕಾರ, ನಮ್ಮ ಆರೋಗ್ಯ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದಂಥ ಡಿ ಶಿವಕುಮಾರ್ ಅವರು ಮತ್ತು ನಮ್ಮ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ವರ್ಷ ಕೂಡ ನಾವು ಮುಂದುವರಿಸಿದ್ದೇವೆ. ಇದನ್ನ ಜನರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಷ್ಟೋ ಜನ ಪಲ್ಸ್ ಪೋಲಿಯೋ ಅಂದ ತಕ್ಷಣ ಹಾಕಿಸೋದಾರ ಅಂತ ಕೆಲವಷ್ಟು ಅಪಪ್ರಚಾರಗಳನ್ನು ಕೂಡ ಮಾಡ್ತಾರೆ ಸಾರ್ವಜನಿಕವಾಗಿ ಈ ಜನರ ಹತ್ರ. ಇದನ್ನು ತೊಗೊಂಡ್ರೆ ಬೇರೆ ಕಾಯಿಲೆಗಳು ಬರ್ತಾವ ಅಥವಾ ನಿಮ್ಗೆ ಏನೋ ಒಂದು ತೊಂದರೆ ಆಗತ್ತನ್ನೊಂದು ಅಪಪ್ರಚಾರಗಳು ಆಗಿದ್ದಾವ. ಅದೆಲ್ಲ ಸುಳ್ಳು. ಇದನ್ನು ತೆಗೆದುಕೊಳ್ಳೋದ್ರಿಂದ ಮಕ್ಕಳು ಸದೃಢತನ ಬೆಳೆಯುತ್ತೆ. ಆ ಮಕ್ಕಳಲ್ಲಿ ಪೌಷ್ಟಿಕ ಒಂದು ಸದೃಢತನ ಬೆಳೆದು ಆ ಮಕ್ಕಳಿಗೆ ಯಾವುದೇ ಕಾಯಿಲೆ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಮಕ್ಕಳಿಗೆ ಬರುವಂಥದ್ದು ಅದನ್ನು ತಡೆಗಟ್ಟುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ನಾನಾ ವೈರಸ್ಗಳು ಇವತ್ತು ನಮಗೆ ಮೂಲ ಉದ್ದೇಶ ಅದು ಮಕ್ಕಳಿಗೆ ಹರಡುವಂಥ. ಯಾಕಂದರೆ ಮಕ್ಕಳಲ್ಲಿ ಆ ಸದೃಢತನ ಶಕ್ತಿ ಕಡಿಮೆ ಇರೋದ್ರಿಂದ ಸದೃಢತನ ಉಳಿಸ್ಬೇಕು. ಬೇರೆ ಬೇರೆ ರೋಗಗಳು ಕಾಯಿಲೆಗಳು ಬರೋದನ್ನ ತಡೆಗಟ್ಟೋದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡಿದ್ವಿ. ನಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ ಸುಮಾರು 250 ಬೂತ್ಗಳನ್ನು ಮತ್ತು 15 ರೂಟ್ಸ್ ಅಂದರೆ ಆ ಮಕ್ಕಳಿಗೆ ಲಸಿಕೆಯನ್ನು ಕೊಡೋದಕ್ಕೆ ಅವರದ್ದಾಗಿ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಭಾಗವಹಿಸಿ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಿಗೆ ಬಂದೇ ಈ ಲಸಿಕೆಯನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ. ಆದ ಕಾರಣ ಸಾರ್ವಜನಿಕರು ತಪ್ಪ ಮಾಹಿತಿಗೆ, ತಪ್ಪ ಗ್ರಾಹಕ ಮಾತಿಗೆ ಬೆಲೆ ಕೊಡದೆ ಈ ಒಂದು ಸರ್ಕಾರ ಕೊಟ್ಟಿರುವಂಥ ಈ ಒಂದು ಲಸಿಕೆಯನ್ನು ತಾವೆಲ್ಲ ಉಚಿತವಾಗಿ ಕೊಟ್ಟಿರುವಂಥ ಈ ಲಸಿಕೆಯನ್ನು ತಾವೆಲ್ಲರೂ ಕೂಡ ಪಡೆದು ತಮ್ಮ ಮಕ್ಕಳ ಸದೃಢತನ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಸಾರ್ವಜನಿಕರು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಹುಣಗೂರು ಮತಕ್ಷೇತ್ರದ ವಿಶೇಷವಾಗಿ ತಾಯಂದರಿಗೆ ಮತ್ತು ಅವರ ಪಾಲಕರಿಗೆ ಮತ್ತು ಇಳಕಲ್ ಉಭಯ ತಾಲೂಕಿನ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ಕೊತೇನೆ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇದಕ್ಕೆ ಬೆಂಬಲಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ತಾಲೂಕಾ ವೈದ್ಯಾಧಿಕಾರಿಗಳಾದಂಥ ನಮ್ಮ ಅಂಗಡಿಯವರ ಪರವಾಗಿ ಮತ್ತು ನಮ್ಮ ಮಂಜುನಾಥ್ ನಮ್ಮ ಏನು ಹುಣಗೂರು ಆಸ್ಪತ್ರೆಯ CMO ಅದರ ಅವರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ತಾಯಿಯಂದಿರ್ಬೋದು ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಹುಣಗುಂದ ಹಾಸ್ಪಿಟಲ್ಗೆ MCH ಕೊಡಕ್ಕೆ ನಾನು ಪತ್ರ ಬರೆದಿದ್ವಲ್ಲ ಸರ್ಕಾರಕ್ಕೆ, ಅದು ಅಪ್ರೂವಲ್ ಆಗಿ ಬಂತು. ಆಯ್ತಪ್ಪ, ಅದಕ್ಕೆ ಏನಾಯ್ತು ಮುಂದೆ ಏನಾಯ್ತು ಈಗ ಕಟ್ಟಿ ಯಾರು ಕೊಡ್ಬೇಕು ಪರ್ಮಿಷನ್?
ಸಿ ಕಡೆ ಸಿ ಇಂತ್ರ ಹೋಗೈತೆ ಸೆಕ್ರೆಟರಿಗೆ ಅಲ್ಲ ಇದು ಗಂಟೆ ಎಷ್ಟು ತುಂಬ್ಕೊಂಡ್ಬಿಡೋದು ಅಲ್ಲ ನೀರು ಹಾಕ್ಬೇಕಂತ ಮಾಡಿ ಸರ್ ಮಾಡಿ ಸದ್ದು ಪೂಜೆ ಮಾಡೋದು ಬಡಬಡ ಅವ ಅದು ಬಳಕೆ ಮಾಡ್ಬೇಕಪ್ಪ ಅದಾದ ಮಾತಾಡಿ ಸೀದಾ ಅಡಿಗೆ ಹೋಗ್ಬೇಕಂದ್ರೆ ಅಡಿಗೆ